ಆರ್ಸಿಬಿ ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗಿ ಗಾಯಗೊಂಡಿರುವಂತಹ ಗಾಯಾಳು ರಾಜೇಶ್ ನನ್ನ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ರಾಜೇಶ್ ಅವರೇ, ಮೊದಲನೇದಾಗಿ ಕೈ ನೋಡಿದ್ರೆ ಒಂಥರ ಭಯ ಆಗುತ್ತೆ. ಆ ದಿವಸ ಏನಾಗಿತ್ತು? ಅದೇ ಓವರ್ ಕ್ರೌಡ್ ಆಗಿ ಜನ ರಶಲ್ಲಿ ಎಲ್ಲ ಗೇಟ್ ಒಳಗಡೆ ಹೋಗ್ಬೇಕು ಅಂತ ರಶ್ ಮಾಡಿದ್ದಕ್ಕೇನೆ ಸ್ಟ್ಯಾಂಪೇಡ್ ರೈಸ್ ಆಯಿತು. ಸ್ಟ್ಯಾಂಪೇಡಿಂದ ನನಗೆ ಈ ಥರ ಇಶ್ಯೂ ಆಯಿತು. ಸರ್, ಎಷ್ಟು ಸ್ಟಿಚ್ ಹಾಕಿದ್ದಾರೆ? ಹೇಗೆ? ಟೋಟಲ್ 8 ಸ್ಟಿಚಸ್ ಬಿದ್ದಿದೆ. ನೀವು ಯಾವ ಗೇಟ್ ಮುಂದೆ ಇದ್ರಿ? ಹೇಗೆ ಕಾಲ್ ತುಳಿತ ಸಂಭವಿಸಿದ ಆ ಟೈಮಲ್ಲಿ? ಗೇಟ್ ನಂಬರ್ 1 ನಾನು. ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಗೇಟ್ ಓಪನ್ ಮಾಡ್ತಾರೆ ಅಂತ. ಸೊ ಅಲ್ಲಿ ವೆಯ್ಟ್ ಮಾಡ್ಬೇಕಾದ್ರೆ ಜನ ಎಲ್ಲ ತುಂಬ ಸೇರ್ಕೊಂಡಿದ್ರು. ಒಂದೇ ಸಲ ಓಪನ್ ಮಾಡಿದಾಗ ಏನಾಯಿತು, ಎಲ್ಲ ರೆಸ್ಟ್ ಮಾಡಿದ್ರು. ಇನ್ಸೈಡ್ ಒಳಗಡೆ ಹೋಗ್ಬೇಕು, ನುಗ್ಗಬೇಕು ಅಂತ ಹೇಳ್ಬಿಟ್ಟು. ನುಗ್ಗಬೇಕಾಗೋ ಸಮಯದಲ್ಲಿ ನನ್ನ ಹಿಂದೆಯಿಂದ ಒಬ್ಬರು ಪುಷ್ ಮಾಡಿದ್ದಕ್ಕೆ ನಾನು ಹೋಗಿ ಫೆನ್ಸಿಂಗ್ ರಾಡ್ ಮೇಲೆ ಬಿದ್ದಿದ್ದು. ನಿಮ್ಗೆ ಏನಾದರೂ ಪರಿಹಾರದ ಭರವಸೆ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ, ನನಗೇನು ಆ ಥರ ಏನು ಹೇಳಿಲ್ಲ. ಬಟ್ ಏನಂದರೆ ಈ ಮೇಜರ್ ಇಂಜುರಿ ಆಗಿರೋರು ಕೆಲವರು ಇದ್ದಾರೆ, ಅವ್ರಿಗೇನಾದರೂ ಪರಿಹಾರ ಕೊಡಬೇಕು ಅಂತ ನನ್ನ ಅನಿಸಿಕೆ. ಯಾರನ್ನ ಬ್ಲೇಮ್ ಮಾಡ್ತೀರಾ ಸರ್ ಈ ಇನ್ಸಿಡೆಂಟಿಗೆ ಸಂಬಂಧಪಟ್ಟ? ಇಲ್ಲಿ ಬ್ಲೇಮ್ ಅಂತ ನಾನು ಯಾರನ್ನೂ ಮಾಡಲ್ಲ. ಈಗ ಏನಂದರೆ ಅವರು ಕರೆಕ್ಟಾಗಿ ಪ್ರಿವೆಂಟಿವ್ ಮೆಜರ್ಸು ಗೌರ್ಮೆಂಟ್ ಕಡೆಯಿಂದ ತೊಗೊಬೇಕಿತ್ತು, ಮತ್ತು ನಮ್ಮ ಜನನೂ ಮಿಸ್ಟೇಕ್ ಇದೆ ಅಂತ ನನ್ನ ಅನಿಸಿಕೆ. ಸೊ ಇದು ರಾಜೇಶ್ ಅವರ ಕೈ, ಅದನ್ನ ಕೂಡ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಅವರ ಕೈನ ನೀವು ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಸ್ಟಿಚ್ ಹಾಕಿದ್ದಾರೆ. ಕಂಪ್ಲೀಟ್ ಆಗಿ ಹೇಗೆ ಅವರು ಬಿದ್ರು ಅದನ್ನೆಲ್ಲವನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇವ್ರ ಕೈನ ಕೂಡ ಗಮನಿಸಿ ಕಂಪ್ಲೀಟ್ ಆಗಿ ಸ್ಟಿಚ್ ಹಾಕಿರುವಂತಹ ಎಲ್ಲ ಚಿತ್ರಣ ಕೂಡ ಕಂಡು ಬರ್ತಾ ಇರುವಂತಹದ್ದು ಈ ಭಾಗದಲ್ಲಿ. ನಾವು ರಾಜೇಶ್ ಅವರ ಕೈ ಸಮೇತವಾಗಿ ನಾನು ನಿಮ್ಗೆ ತೋರಿಸಿದೆ. ಆ ಘಟನೆ ಯಾವ ರೀತಿಯಾಗಿತ್ತು, ಘಟನೆಯ ಭೀಕರತೆ ಎಷ್ಟಿತ್ತು, ಆ ಕಾಲ್ ತುಳಿತದ ಭೀಕರತೆ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಇವರ ಒಂದು ಕೈ ಉದಾಹರಣೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಸಾಕಷ್ಟು ಜನ ಗಾಯಾಳುಗಳಿಗೆ ಇದೇ ರೀತಿಯಾಗಿ ಸಮಸ್ಯೆ ಆಗಿದೆ. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.